ಹಾಯ್ ಸ್ನೇಹಿತರೆ, ಎಲ್ಲ ನನ್ನ ಕರ್ನಾಟಕ ಜನತೆಗೆ ಜೈ ಹಿಂದ್. ಇವತ್ತಿನ ಮಾಹಿತಿ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಬಿ ಎಮ್ ಟಿ ಸಿಯಲ್ಲಿ 2500 ಹುದ್ದೆಗಳನ್ನ ಕಂಡಕ್ಟರ್ ಹುದ್ದೆಗಳನ್ನ ಕರೆದಿರ. ಆ ಹುದ್ದೆಗಳ ಬಗ್ಗೆ ಕರೆದ ಒಂದು ವಾರ ಬಂತು. ಅದಕ್ಕೆ ಯಾವುದೇ ಥರ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಿಲ್ಲ. ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಎಷ್ಟೋ ಜನ ಡೌಟ್ಗಳಿತ್ತು. ಕಂಡಕ್ಟರ್ ಲೈಸೆನ್ಸ್ ಇರಬೇಕಾ ಅಥವಾ ಇರಬಾರ್ದಾ, ಮತ್ತು ಎಕ್ಸಾಮ್ ಯಾವ ಥರ ಇರ್ತೈತಿ, PUC ಪರ್ಸೆಂಟೇಜ್ ಮೇಲೆ ಇಡ್ತಾರ, ಅದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಎಲ್ಲ ಮಾಹಿತಿಗಳನ್ನ, ಎಲ್ಲ ಡೌಟ್ಸ್ಗಳ ಬಗ್ಗೆ ನಿಮ್ಮ ಕ್ವಶನ್ಸ್ಗಳ ಇದ್ದು. ಆ ಕ್ವಶನ್ಸ್ಗಳಿಗೆ ನಾನು ಆನ್ಸರನ್ನು ನಿಮ್ಗೆ ಕ್ಲಿಯರಿಟಿಯನ್ನು ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋನ ಪೂರ್ತಿ ಕ್ಲಿಯರಾಗಿ ನೀವು ಎಂಡ್ ಮಟ್ಟ ನೋಡ್ಕೊಂಡ್ರೆ ಈ ಸಂಪೂರ್ಣವಾದಂಥ ಕೊಡುವಂಥ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ಕೂಡ ಅಪ್ಲಿಕೇಶನ್ ಹಾಕೊಳ್ಳೋಕೆ ಅಡ್ಡಿ ಇರುವುದಿಲ್ಲ. ನೋಡ್ಕೋಬಹುದು. ಇದಕ್ಕೆ ಕ್ವಾಲಿಫಿಕೇಶನ್ ಫಸ್ಟ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 2500 ಹುದ್ದೆಗಳು. ಇದರಲ್ಲಿ ನೀವು ಹಾಕಿರ್ತಕ್ಕಂಥ ಹುದ್ದೆಗಳಪ್ಪ ಅಂದ್ರೆ 2286 ಹುದ್ದೆಗಳ ಕಂಡಕ್ಟರ್ ಹುದ್ದೆಗಳನ್ನ ಇದರಲ್ಲಿ ಕರೆದಾರ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ಆನ್ಲೈನ್ ಮುಖಾಂತರ ಅಪ್ಲೈ ಯಾವಾಗ ಆಗುತ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ, ಈಗಾಗಲೇ ಸ್ಟಾರ್ಟ್ ಆಗಿದೆ 10/3/2024. 10ನೇ ತಾರೀಕಿಂದ ನಿಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 10/4/2024, ಮುಂದಿನ ತಿಂಗಳ 4ನೇ ತಿಂಗಳದಾಗ ನಿಮ್ಮ 10ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಅದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ, ಏಜನ್ನು ನೋಡ್ಕೊಡ್ರಿ. 18ರಿಂದ 35 ಏಜ್ ಆದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕ ಎಲಿಜಿಬಿಲಿಟಿ ಇರ್ತೀರಿ. ಯಾವರಪ್ಪ ಅಂತಂದ್ರೆ ನೀವು ಈಗ ಜನರಲ್ ಕಾಸ್ಟ್ನವರ EWS ಅವರ ಇದಕ್ಕೆ ಹಾಕಕ್ಕ ಎಲಿಜಿಬಿಲಿಟಿ ಇರ್ತೀರಿ. ಅದೇ ತರನಾಗಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. 38 ಮಟ್ಟ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು. ಅದೇ ತರನಾಗಿ SC ST ದವರು ಯಾರಾದರೂ ಇದ್ರೆ ನಿಮ್ಗೆ 40 ಏಜ್ ಮಟ್ಟನು ಅವಕಾಶ ಇದರಲ್ಲಿ ಇರ್ತದ. ಇದಕ್ಕೆ ಕಂಡಕ್ಟರ್ ಅಂದ್ಮೇಲೆ ಇದಕ್ಕೂ ಕೂಡ ಹೈಟ್ ಏನಾದರೂ ಇರುತ್ತಾ ಅಂತ ಹೇಳ್ಕೇಸಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇದಕ್ಕೂ ಕೂಡ ಹೈಟ್ ಬೇಕು ಸ್ನೇಹಿತರೆ. ಹೈಟ್ ಎಷ್ಟಪ್ಪ ಅಂದ್ರೆ ಪುರುಷರಿಗೆ 160 ಸೆಂಟಿಮೀಟರ್ ಇದಕ್ಕೆ ಹೈಟ್ ಬೇಕು. ಎಷ್ಟಪ್ಪ ಅಂದ್ರೆ 160 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಬೇಕು. ಅದೇ ತರನಾಗಿ ಮಹಿಳೆಯರು ಯಾರಾದರೂ ಅಪ್ಲೈ ಮಾಡ್ತೇನೆ ಅನ್ಕೊಂಡಿದ್ರೆ, ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಂಡಕ್ಟರ್ ನಾನು ಆಗ್ಬೇಕು ಅನ್ಕೊಂಡಿದ್ರೆ ನಿಮಗೂ ಕೂಡ 150 ಸೆಂಟಿಮೀಟರ್ ಹೈಟ್ ಇದರಲ್ಲಿ ಇರ್ತದ. ಅದೇ ತರನಾಗಿ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅನ್ಕೊಂಡ್ರೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ, ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಏನಪ್ಪಾ ಅಂತಂದ್ರೆ ಯಾವುದೇ ತರನಾಗಿ ಇವತ್ತು ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, PUC ಪಾಸ್ ಆಗಿದ್ರೆ, ನೀವೇನಾದರೂ PUC ಪಾಸ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅದೇ ತರನಾಗಿ ICSC ಮತ್ತು CBSE ಸಿಲೆಬಸ್ ನಲ್ಲಿ ಯಾರಾದರೂ PUC ಪಾಸ್ ಆಗಿದ್ರೆ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ನೆಕ್ಸ್ಟ್ ಡಿಪ್ಲೊಮಾ ಹೋಲ್ಡರ್ಸ್ ಯಾರಾದರೂ ಇದ್ರೆ, 3 ವರ್ಷ ಡಿಪ್ಲೊಮಾ ಯಾರಾದರೂ ನೀವು ಮುಗಿಸ್ಕೊಂಡಿದ್ರೆ, ಕರೆಕ್ಟಾಗಿ ತಿಳ್ಕೊಳ್ರಿ, ಡಿಪ್ಲೊಮಾ ಹೋಲ್ಡರ್ಸ್ ಯಾರಾದರೂ ನೀವು ಮುಗಿಸ್ಕೊಂಡಿದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಷ್ಟೇ ಕ್ವಾಲಿಫಿಕೇಶನ್ ಇದ್ರೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬಹುದಾ? ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನಿದೆಯಪ್ಪ ಅಂತಂದ್ರೆ ಕಂಡಕ್ಟರ್ ಲೈಸೆನ್ಸ್ ಇರಲೇಬೇಕು. ನೀವು ಕಂಡಕ್ಟರ್ ಲೈಸೆನ್ಸ್ ಯಾವ ತರ ಸಿಗುತ್ತೆ ಅಂತ ಹೇಳಿದ್ರೆ ಎಷ್ಟು ಒಂದು ಸ್ವಲ್ಪ ನಾಲೆಜ್ ಇರಲ್ಲ. ಅಷ್ಟು ಕಂಡಕ್ಟರ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಕಾದ್ರೆ ನೀವು ಲೈಟ್ ಮೋಟಾರ್ ವೆಹಿಕಲ್ ಅಂದ್ರೆ ನೀವು ಲೈಸೆನ್ಸ್ DL ಲೈಸೆನ್ಸ್ ಅನ್ನ ತಗೊಂಡಿರ್ತೀರಿ. ಕಂಡಕ್ಟರ್ ಲೈಸೆನ್ಸ್ ಯಾವಾಗ ನೆನಪಾಗುತ್ತಪ್ಪ ಅಂತಂದ್ರೆ ಇಂಥ ಜಾಬ್ಗಳನ್ನು ಕರೆದಾಗ, ಇಂಥ ನೋಟಿಫಿಕೇಶನ್ಗಳನ್ನು ಕರೆದಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಇದನ್ನು ತೆಗೆಸಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ನಲ್ಲ ಅಂತ ಹೇಳ್ಕೇಸಿಂದ ನಿಮ್ಗೆ ಅನಿಸ್ತಿರ್ತೈತಿ. ಇರಲಿ, ಪರವಾಗಿಲ್ಲ, ಈಗೂ ಇನ್ನೂ ಟೈಮ್ ಇರಲಿಲ್ಲ. ನೋಡ್ಕೊಡ್ರಿ, ನಿಮ್ಮ ಹತ್ರ ಯಾರ ಹತ್ರ ಆದರೂ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ, ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ರೆ ಈಗಲೇ ಹೋಗ್ರಿ ಕಂಡಕ್ಟರ್ ಲೈಸೆನ್ಸ್ ಅನ್ನ ತೆಗೆಸ್ಕೊಳ್ರಿ. ಕಂಡಕ್ಟರ್ ಲೈಸೆನ್ಸ್ ಜಾಸ್ತಿ ಖರ್ಚು ಬರಲ್ಲ, ನಾರ್ಮಲ್ ಆಗಿರ್ತೈತಿ. ನಿಮ್ಗೆ ಸಡನ್ ಆಗಿ ಕಂಡಕ್ಟರ್ ಲೈಸೆನ್ಸ್ ಕೂಡ ಸಿಗ್ತದ. ಯಾರಾದರೂ ಅಪ್ಲಿಕೇಶನ್ ಹಾಕಕ್ಕ ಇಂಟ್ರೆಸ್ಟ್ ಇದ್ದರೆ ಕಂಡಕ್ಟರ್ ಲೈಸೆನ್ಸ್ಗಳನ್ನ ತೆಗೆಸ್ಕೊಳ್ರಿ. ತೆಗೆಸ್ಕೊಂಡ್ ಕಂಡಕ್ಟರ್ ಲೈಸೆನ್ಸ್ ಬ್ಯಾಡ್ಜ್ ಎಲ್ಲ ತೆಗೆಸ್ಕೊಂಡ್ರಪ್ಪ ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕ ಎಲಿಜಿಬಿಲಿಟಿ ಇರ್ತೀರಿ. ಕ್ವಾಲಿಫಿಕೇಶನ್ ಹೇಳಿದೆ ತಾನೇ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮತ್ತು
CICSC ಮತ್ತು CBSC ಬೋರ್ಡ್ನಲ್ಲಿ PUC ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ತರನಾಗಿ ಡಿಪ್ಲೊಮಾ ಹೋಲ್ಡರ್ಸ್ ಯಾರಾದರೂ ಇದ್ರೆ ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್. ಸೆಲೆಕ್ಷನ್ ಪ್ರೋಸೆಸ್ PUC ಪರ್ಸೆಂಟೇಜ್ ಮೇಲೆ ಹಿಡಿತಾರ ಅಥವಾ ನಾವು ರಿಟರ್ನ್ ಎಕ್ಸಾಮ್ ಬರ್ದಿರ್ತೀವಲ್ಲ ಅದ್ರ ಮೇಲೆ ಹಿಡಿದಿರ್ತಾರ ಅಂತ ಹೇಳಿದ್ರೆ ನಿಮಗೂ ಡೌಟ್ ಕೂಡ ಕ್ಲಿಯರಿಟಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಮೊದಲಿಗೆ ಯಾವ ತರ ಇದಪ್ಪ ಅಂತಾರೆ ಪರ್ಸೆಂಟೇಜ್ ಮೇಲೆ ಹಿಡಿದು ಬಿಡ್ತಿದ್ರು. ಈ ಸರಿ ಯಾವ ತರ ಮಾಡಿದ್ರು ನೋಡ್ಕೊಡ್ರಿ. ಎಕ್ಸಾಮ್ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರ್ತದ. ಏನಿರ್ತಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತತಿ. 2 ಎಕ್ಸಾಮ್ಗಳಿರ್ತಾವೆ. ಎಷ್ಟಿರ್ತಾವಪ್ಪ ಅಂದ್ರೆ 2 ಎಕ್ಸಾಮ್ಗಳಿರ್ತಾವೆ. 2 ಎಕ್ಸಾಮ್ಗಳಲ್ಲಿ ನೀವು 100 ಕ್ವಶನ್ಸ್ ಒಂದು ಎಕ್ಸಾಮ್ನಲ್ಲಿ ಇರ್ತತಿ. ಇನ್ನೊಂದು ಎಕ್ಸಾಮ್ ಅದು ಕೂಡ 100 ಕ್ವಶನ್ಸ್ ಎಕ್ಸಾಮ್ ಇರ್ತತಿ. ಅದಕ್ಕೂ 2 ತಾಸು ಟೈಮಿಂಗ್ ಇರ್ತತಿ. ಇದಕ್ಕೂ 2 ತಾಸು ಟೈಮಿಂಗ್ಗಳ ಇರ್ತಾವೆ. ಆರಾಮ್ಸಾಗಿ ನೀವು ಎಕ್ಸಾಮನ್ನು ಕವರ್ ಮಾಡ್ಕೋಬಹುದು. ಅಷ್ಟು ಟಫ್ ಏನ್ ಇರಲ್ಲ, ನಾರ್ಮಲ್ ಆಗಿ ನಿಮ್ಗೆ ಎಕ್ಸಾಮ್ ಇದರಲ್ಲಿ ಇರ್ತದ. ಇದನ್ನ ಫೈನಲ್ ಆಗಿ ಕ್ವಾಲಿಫಿಕೇಶನ್ ಯಾವ ತರ ಮಾಡ್ತಾರೆ, ಫೈನಲ್ ಆಗಿ ಸೆಲೆಕ್ಷನ್ ಯಾವ ತರ ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರ್ಬೇಕಾದ್ರೆ ಯಾವ ತರ ನೋಡ್ಕೋಬಹುದು. ಅವ್ರು ಕೊಟ್ಟಿರುವ ಪ್ರಕಾರ ಯಾವ ತರಪ್ಪ ಅಂದ್ರೆ PUC ಪರ್ಸೆಂಟೇಜ್ನಲ್ಲಿ 25% ಅನ್ನ ಹಿಡ್ಕೊಂಡು ನೀವು ರಿಟರ್ನ್ ಎಕ್ಸಾಮ್ ಅನ್ನು ಬರೆದಿದ್ರಲ್ಲ ಅದನ್ನ 75% ಅನ್ನ ಕನ್ಸಿಡರ್ ಮಾಡಿ ನಿಮಗೆ ಸೆಲೆಕ್ಷನ್ ಅನ್ನ ಇದರಲ್ಲಿ ಮಾಡ್ತಾರ. ಎಷ್ಟಪ್ಪ ಅಂದ್ರೆ ಅಲ್ಲಿ ನಿಮ್ಗೆ 25% PUC ಪರ್ಸೆಂಟೇಜ್ ಅನ್ನು ಹಿಡಿತಾರ. ಇಲ್ಲಿ ನೀವು ರಿಟರ್ನ್ ಎಕ್ಸಾಮ್ ಅನ್ನು ಬರೆದಿರ್ತಾರಲ್ಲ ಅಲ್ಲಿ 75% ಅನ್ನ ಹಿಡಿದ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಯಾವುದೇ ತರನಾಗಿ ಫೈನಲಿ PUC ಪರ್ಸೆಂಟೇಜ್ನಲ್ಲಿ ಫಾರೆಸ್ಟ್ ವಾಚರ್ ಈ ತರ ಮಾಡಿದ್ರಲ್ಲ ಆ ತರ ಏನು ಮಾಡೋದಲ್ಲ. ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ 750 ರೂಪಾಯಿ ಜನರಲ್ ಕಾಸ್ಟ್ನವರಿಗೆ, EWS ಮತ್ತು OBCದವರಿಗೆ 750 ರೂಪಾಯಿ ಫೀಸ್ ಇರ್ತದೆ. SC STದವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತದ. ಅಪ್ಲಿಕೇಶನ್ಗಳನ್ನು ಹಾಕೊಡ್ರಿ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಮಾಹಿತಿನ ಕೊಟ್ಟೆ. ಯಾರಿಗಾದ್ರೂ ಈ PDF ಅನ್ನ ನೀವು ಒಂದ್ಸರಿ ಸ್ಟಡಿ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ರೆ, ನೋಡ್ಕೋಬೇಕು ಅನ್ಕೊಂಡಿದ್ರೆ ಈಗಾಗಲೇ ಹೋಗ್ರಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯಿನ್ ಆಗಿ ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಇನ್ನೂ ಕೂಡ ಅರ್ಥ ಆಗುತ್ತೆ. ಕಾಸ್ಟ್ ವೈಸ್ ಪೋಸ್ಟ್ಗಳದಾವು, ಯಾವ ಕಾಸ್ಟ್ಗೆ ಎಷ್ಟು ಪೋಸ್ಟ್ಗಳದಾವ ಅಂತ ಕ್ಲಿಯರ್ ಆಗಿ ಆ PDF ಅಲ್ಲಿ ಕೊಟ್ಟಿದ್ದಾರೆ. ಒಂದ್ಸಾರಿ ಹೋಗ್ರಿ, ಆ PDF ಅನ್ನ ಸ್ಟಡಿ ಮಾಡ್ಕೊಳ್ರಿ. ಈ ತರ ನಿಮ್ಗೆ SSC ಅಲ್ಲಿ, CHSL ಅಲ್ಲಿ, CGL ಅಲ್ಲಿ, ಯಾವುದೇ ಒಂದು MTS ಆಗಲಿ, SSC GD ಆಗಲಿ, JE ಆಗಲಿ, ಮತ್ತು SDA, FDA, KSP ಮತ್ತು ಫಾರೆಸ್ಟ್ ಗಾರ್ಡ್, ಫಾರೆಸ್ಟ್ ವಾಚರ್, DRDO, ಡಿಫೆನ್ಸ್ ಫೋರ್ಸ್ನಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ BSF, CRPF, ITBP, SSB, ಅಸ್ಸಾಂ ರೈಫಲ್, ಯಾವುದೇ ಒಂದು ಮತ್ತು PSI ಯಾವುದೇ ಒಂದು ನೀವು ಜಾಬ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ಒಂದು ನೋಟಿಫಿಕೇಶನ್ ತಿಳ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ 100% ಹೇಳ್ತಾ ಇದೀನಿ ಯೂಸ್ಫುಲ್ ಆಗುತ್ತೆ. ನೀವು ಎಲ್ಲ ಹಿಂದಿನ ವಿಡಿಯೋಗಳನ್ನ ನೋಡ್ಕೋಬಹುದು. ಅವೆಲ್ಲ ನಿಮ್ಗೆ ಯೂಸ್ ಆಗುವಂತವ ಇದ್ರೆ ಮಾತ್ರ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಗಳನ್ನ ಹಾಕ್ರಿ. ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ತರೋಣ. ಜೈ ಹಿಂದ್, ಜೈ ಕರ್ನಾಟಕ.